ನಮಸ್ಕಾರ, ನಾನು ಶಿವಕುಮಾರ್. ಸೊ ಯೂನಿಟ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್ದು ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಓಕೆ, ಸೊ LBA ಕ್ವೆಶನ್ಸ್ ಇದು. ಪ್ರೀವಿಯಸ್ಲಿ 55 ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ, ಈಗ 56th ಕ್ವೆಶನ್. ಓಕೆ, ಸೊ ಕ್ವೆಶನ್ ನೋಡಿ. ಏಜ್ ಆಫ್ ದ ಫಾದರ್ ಈಸ್ 30 years ಮೋರ್ ದನ್ ಹಿಸ್ ಸನ್. ಓಕೆ, ಆಫ್ಟರ್ 5 years ದ ಪ್ರಾಡಕ್ಟ್ ಆಫ್ ದಿಯರ್ ಏಜಸ್ ಬಿಕಮ್ಸ್ 400. ಫೈಂಡ್ ದ ಪ್ರೆಸೆಂಟ್ ಏಜಸ್ ಆಫ್ ಬೋತ್ ಸನ್ ಆ್ಯಂಡ್ ಫಾದರ್. ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. ಓಕೆ, 5 ವರ್ಷಗಳ ನಂತರ ತಂದೆ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧವು 400 ಆಗುತ್ತದೆ. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಓಕೆ, ಲೆಟ್ ಸನ್ಸ್ ಏಜ್ ಈಕ್ವಲ್ ಟು ಎಕ್ಸ್. ಯಾಕಂದರೆ ನಮಗೆ ಗೊತ್ತಿಲ್ಲ, ಬಟ್ ತಂದೆಯ ಏಜ್ ಲೆಟ್ ಫಾದರ್ಸ್ ಏಜ್ ಈಕ್ವಲ್ ಟು ಎಕ್ಸ್ ಪ್ಲಸ್ 30. ಈಗ ಅವನ ಏಜಿಗೆ 30, ಅವನ ಮಗನ ವಯಸ್ಸಿಗಿಂತ ಅಂದರೆ ಅವನ ವಯಸ್ಸು ಜೊತೆಗೆ 30 ಆ್ಯಡ್ ಮಾಡಿದರೆ ಅವ್ರ ಫಾದರ್ ಏಜ್ ಆಯಿತು. ಈಗ ಆಫ್ಟರ್ 5 years 5 ವರ್ಷಗಳಾದಮೇಲೆ ಮಗನ ಏಜ್ ಎಕ್ಸ್ ಪ್ಲಸ್ 5. ಅವನು ಈಗ ಎಷ್ಟು ಏಜ್ ಐತೆ? ಓಕೆ, ಎಕ್ಸ್ ಪ್ಲಸ್ 5. ಮತ್ತು ಫಾದರ್ದ ಏಜ್, ಇದು ಸನ್ಸ್ ಏಜ್ ಆಯಿತು. ಈಗ ಫಾದರ್ಸ್ ಏಜ್, ಅವ್ರ ಫಾದರ್ಗೂ 5 ಆ್ಯಡ್ ಮಾಡಬೇಕಾ? ಏನು ಅವ್ರ ಮಾತ್ರ ಹಂಗೆ ಇವನ್ ಏಜ್ ಜೊತೆಗೆ ಅಷ್ಟೇ ಇರುತ್ತಾ? ಇವ್ರದ್ದು ಏಜ್ 5 ವರ್ಷ ಜಾಸ್ತಿ ಆಗುತ್ತಾ? ಸೊ ಎಕ್ಸ್ ಪ್ಲಸ್ 30 ಪ್ಲಸ್ 5. ಸೊ ಏನು ಹೇಳ್ತಾರೆ? 5 ವರ್ಷಗಳಾದಮೇಲೆ ಅವರಿಬ್ಬರ ವಯಸ್ಸಿನ ಗುಣಲಬ್ಧ 400 ಆಗುತ್ತದೆ. ಹಂಗಂದರೆ ಈಗ ಇದು ಎಕ್ಸ್ ಪ್ಲಸ್ 5 ಇಂಟು ಇದು ಎಕ್ಸ್ ಪ್ಲಸ್ 30 ಪ್ಲಸ್ 5 35. ಎಕ್ಸ್ ಪ್ಲಸ್ 35 ಎಷ್ಟಾಗುತ್ತೆ? 400 ಆಗುತ್ತೆ. ಆಯಿತಾ? ನಮ್ಮ ಇಕ್ವೇಷನ್ ಫಾರ್ಮ್ ಆಯಿತಾ? ಈಗ ನೋಡಿ, ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 35 ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್. ಎಕ್ಸ್ ಇಂಟು ಪ್ಲಸ್ 35 ಇಸ್ ಪ್ಲಸ್ 35x. ಈಗ ಇದು ಮುಗೀತು. ಸೊ 5 ಇಂಟು ಎಕ್ಸ್ ಇಸ್ ಪ್ಲಸ್ 5x. 5 ಇಂಟು 35 ಡಬಲ್ ಮಾಡಿದಾಗ, ಇಲ್ಲಾಂದರೆ 5 5 25, 5 3 15, 175. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಪ್ಲಸ್ 175 ಈಕ್ವಲ್ ಟು ಈ 400 ಇಲ್ಲಿ. ಆಯಿತಾ? ಸೊ ಈ ಪ್ಲಸ್ 400ನ ಈ ಕಡೆ ತೊಗೊಂಬರ್ತಾ ಇದ್ದೀನಿ, ಯಾಕಂದರೆ ಸ್ಟ್ಯಾಂಡರ್ಡ್ ಇಕ್ವೇಷನ್ ಬೇಕು. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಪ್ಲಸ್ 175 ಮೈನಸ್ 400 ಈಕ್ವಲ್ ಟು 0. ಸೊ 175ದಲ್ಲಿ 400, ಹಂಗಂದರೆ 225. 400 ಮೈನಸ್ 175. ಸೊ ಇಲ್ಲಿಂದ ಏನಿಲ್ಲ, ಇದು 3 ಆಯಿತು, ಇಲ್ಲಿ ಒಂದು ಕ್ಯಾರಿ. ಓಕೆ, ಇಲ್ಲಿಂದ ಏನೂ ಇಲ್ಲ, ಇದು 9 ಆಯಿತು, ಇಲ್ಲಿ ಒಂದು ಕ್ಯಾರಿ. 10 ಮೈನಸ್ 5 ಇಸ್ 5. 9 ಮೈನಸ್ 7 ಇಸ್ 2. 3 ಮೈನಸ್ 1 ಇಸ್ 225. ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಮೈನಸ್ 225 ಈಕ್ವಲ್ ಟು 0. ಕ್ಲಿಯರ್? ಸೊ ನಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ನಂಬರ್ ಯಾವ ಥರ ಬೇಕಂದರೆ ಮಲ್ಟಿಪ್ಲೈ ಮಾಡಿದಾಗ ಮೈನಸಲ್ಲಿ 225 ಬರಬೇಕು. ಓಕೆ, ಇಲ್ಲಿ ಪ್ಲಸ್ 40 ಬರಬೇಕು, ಅಂದರೆ ಗ್ರೇಟರ್ ನಂಬರ್ ಸಿಂಬಲ್. ಸೊ ಯಾವುದೋ ಒಂದು ನಂಬರ್ ಪ್ಲಸ್ಸಲ್ಲಿದೆ, ಒಂದು ಮೈನಸಲ್ಲಿದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ, ಪ್ಲಸ್ 40ಅಲ್ಲಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ನೋಡೋಣ. 225. ಸೊ 5 4s. ಓಕೆ, 5 4s 20, 2 ಉಳಿಯುತ್ತೆ. 5 5s 25. ಸೊ ನಮಗೆ ಆನ್ಸರ್ ಸಿಕ್ತು. 45 ಇಂಟು 5 ಪ್ಲಸ್ 45 ಇಂಟು ಮೈನಸ್ 5. 4 ಪ್ಲಸ್ ಇಂಟು ಮೈನಸ್ ಮೈನಸ್ 45 ಇಂಟು 5 225 ಪ್ಲಸ್ 40 ಅಂತಂದರೆ ಪ್ಲಸ್ 45 ಮೈನಸ್ 5. ಸೊ 40 ಬಂತು.
ಕ್ಲಿಯರ್. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 45x ಮೈನಸ್ 5x ಮೈನಸ್ 225 ಈಕ್ವಲ್ ಟು 0. ಸೊ ಈಗ ಒಂದು ಅಡಿಷನಲ್ ಸ್ಟೆಪ್ ನಾವು ಬರ್ಕೋತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ಎಕ್ಸ್, ಇಲ್ಲಿ 45 ಇಂಟು ಎಕ್ಸ್, ಇಲ್ಲಿ ಮೈನಸ್ 5 ಇಂಟು ಎಕ್ಸ್. ಹೌದಾ? ಇಲ್ಲಿ ಏನು ಮಾಡ್ತೀನಿ, ಪ್ಲಸ್ 40 ಇಂಟು ಮೈನಸ್ 5 ಮಾಡ್ತೀನಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 40 ಇಂಟು 5, ಸಾರಿ 45 ಇಂಟು 5 ಬರಬೇಕು. ಸೊ ಪ್ಲಸ್ 45 ಇಂಟು ಮೈನಸ್ 5. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 45 ಇಂಟು 5 225. ಕ್ಲಿಯರ್. ಸೊ ಕಾಮನ್ ಇದ್ದಿದ್ದು ಇ ಎಕ್ಸ್. ಓಕೆ. ಆಮೇಲೆ ಇಲ್ಲಿ ಮೈನಸ್ 5 ತೊಗೋತೀನಿ, ಇಲ್ಲಿ ಮೈನಸ್ 5 ತೊಗೋತೀನಿ. ಎಕ್ಸ್ ಕಾಮ ಎಕ್ಸ್ ಪ್ಲಸ್ 45. ಇಲ್ಲಿ ಮೈನಸ್ 5 ಕಾಮನ್, ಎಕ್ಸ್ ಪ್ಲಸ್ 45. ಯಾಕಂದರೆ ಇದು ಮತ್ತು ಇದು, ಈ ಟರ್ಮ್ ಮತ್ತು ಈ ಟರ್ಮ್ ಕಾಮನ್ ಆಗಿ ಹೊರಗಡೆ ಬಂತು. ಎಕ್ಸ್ ಪ್ಲಸ್ 45, ಓಕೆ, ಇದು ಈಕ್ವಲ್ ಟು 0. ಇದೆರಡು ಒಂದು ಸಲ ಬರ್ಕೋತೀವಿ. ನೆಕ್ಸ್ಟ್ ಎಕ್ಸ್ ಮೈನಸ್ 5 ಈಕ್ವಲ್ ಟು 0. ಸೊ ಕಂಪ್ಯೂಟಿಂಗ್ 0 ಜೊತೆಗೆ ಆಗ್ತಾ ಇದೆ. ಸೊ ಎಕ್ಸ್ ಪ್ಲಸ್ 45 ಈಕ್ವಲ್ ಟು 0, ಎಕ್ಸ್ ಮೈನಸ್ 5 ಈಕ್ವಲ್ ಟು 0. ಸೊ ಇದನ್ನು ಈ ಕಡೆ ಕಳಿಸಿದಾಗ ಎಕ್ಸ್ ಈಕ್ವಲ್ ಟು ಮೈನಸ್ 45. ಈ ಮೈನಸ್ 5 ಈ ಕಡೆ ಹೋದಾಗ ಎಕ್ಸ್ ಈಕ್ವಲ್ ಟು 5. ಸೊ ಏಜ್ ಹೇಳಿದ್ದೀನಿ, ನೆಗೆಟಿವಲ್ಲಿ ಬರಲ್ಲ. ಓಕೆ. ಸೊ ಏಜ್ ನೆಗೆಟಿವಲ್ಲಿ ಬರಲ್ಲ. ಇದಂತೂ ಎಲಿಮಿನೇಟ್ ಆಯಿತು. ಮಗನ ಏಜ್ ಎಕ್ಸ್ ಈಕ್ವಲ್ ಟು 5 ತೊಗೊಂಡಿದ್ವಿ ನಾವು. ಅದೇ ಥರ ಮಗನ ಏಜ್ 5. ಸೊ ಫಾದರ್ದ ಏಜ್ 5 ಪ್ಲಸ್ 30 ಈಕ್ವಲ್ ಟು 35. ಸೊ ಇದೇ ನಮ್ಮ ಆನ್ಸರ್. ಕ್ಲಿಯರ್. ಸೊ ಕೊಟ್ಟಿರೋ ವರ್ಡ್ ಕ್ವೆಶನ್ಸ್ನ ಈ ಥರ ಫಸ್ಟ್ ಅನಲೈಸ್ ಮಾಡಿಕೊಂಡು ಮಾಡಬೇಕು. ಓಕೆ, ಥ್ಯಾಂಕ್ ಯು.